ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಬಟಾಣಿ ಕರಿ ಅಥವಾ ಬಟಾಣಿ ಪಲ್ಯ ಇನ್ಸ್ಟೆಂಟಾಗಿ ಯಾವ ರೀತಿ ಇದನ್ನು ಮಾಡೋದು ಮತ್ತು ಬೇಗ ಆಗುವಂಥ ರೆಸಿಪಿ ಇದು. ನೋಡಿ, ನಾನಿಲ್ಲಿ ಮೊದಲಿಗೆ ಬಾಣಲಿನಲ್ಲಿ 1 ಸೌಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಒಗ್ಗರಣೆ ಮಾಡ್ಕೊತಿದ್ದೀನಿ. ಇವಾಗ ಕಟ್ ಮಾಡಿಟ್ಟಿರುವಂತಹ 1 ಈರುಳ್ಳಿನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಯಲ್ಲಿ. ಅದ್ರ ಜೊತೆ ಕರಿಬೇವು ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಹಸಿ ಶೇಂಗಾನ ಆ್ಯಡ್ ಮಾಡ್ತಿದ್ದೀನಿ 1-2 ಸ್ಪೂನು. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು 2 ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಒಗ್ಗರಣೆಯಲ್ಲಿ. ನೋಡಿ, ಇದು ಆಗ್ತಿದೆ. ಇದಕ್ಕೆ ಚಿಟಿಕೆ ಅರಿಶಿನ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇವಾಗ ಇದಕ್ಕೆ 1/4 ಕಿಲೋ ಬಟಾಣಿನ ತೊಗೊಂಡಿದ್ದೀನಿ. ಕಂಪ್ಲೀಟ್ ನಾನು ತೊಳೆದ್ಬಿಟ್ಟು 1 ಡೇ ಅಥವಾ 1 ನೈಟ್ ಸೋಪ್ ಮಾಡಿ ಇಡಬೇಕು. ನೋಡಿ, ನಾನು 1 ಓವರ್ ನೈಟ್ ಸೋಪ್ ಮಾಡಿಬಿಟ್ಟು ಕುಕ್ಕರ್ನಲ್ಲಿ ಮಾರನೇ ದಿನ 5 ಸೀಟಿ ಬರೋವರೆಗೂ ನಾನು ಬೇಯಿಸ್ಬಿಟ್ಟು, ಈಗ ಬೇಯದೇ ಇರುವಂತಹ ಬಟಾಣಿನ ನಾನು ಈ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಕೊಟ್ಟಿಟ್ಟಿರುವಂತಹ ಹಸಿ ಮೆಣಸಿನ್ಕಾಯಿ ಖಾರನ ಆ್ಯಡ್ ಮಾಡ್ತಿದ್ದೀನಿ. ಈ ಹಸಿ ಮೆಣಸಿನ್ಕಾಯಿ ಖಾರನ ನಾವು ತರಕಾರಿಗೆ ಅಥವಾ ಹಾಗೆ ತಿನ್ನಲಿಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಇದ್ರ ರೆಸಿಪಿ ನಾನು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇದ್ರ ರೆಸಿಪಿ ನೀವು ಬೇಕಾಗಿತ್ತಂದರೆ ನಮ್ಮ ಚಾನಲ್ನಲ್ಲಿ ನೀವು ನೋಡ್ಕೊಳ್ಳಿ. ನೋಡಿ, ಇವಾಗ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿನ ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ನೀರನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ. ನೋಡ್ಕೊಳ್ಳಿ, ನಾನಿಲ್ಲಿ ಪಲ್ಯ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಆ ಬೇಸಸ್ ಮೇಲೆ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಎಷ್ಟು ಬೇಕು ಅದರ ಮೇಲೆ ನೀವು ನೀರನ್ನ ಸೇರಿಸ್ಕೊಳ್ಳಿ. ನೋಡಿ, ಇಷ್ಟು ನೀರು ನನಗೆ ಸರಿ ಅನ್ನಿಸ್ತಾ ಇದೆ ಪಲ್ಯ ಮಾಡಲಿಕ್ಕೆ. ನೋಡಿ, ಇದನ್ನು ಕುದಿಲಿಕ್ಕೆ ಇಡ್ತಿದ್ದೀನಿ. ನೋಡಿ, ನಾವು ಮೀಡಿಯಮ್ ಫ್ಲೇಮಲ್ಲಿ ಈ ಪಲ್ಯನ ಕುದಿಲಿಕ್ಕೆ ಇಡಬೇಕು. ನೋಡಿ, ಮಧ್ಯದಲ್ಲಿ ಆಗಾಗ ಸ್ವಲ್ಪ ಈ ರೀತಿ ಸ್ಟರ್ ಮಾಡ್ಕೋಬೇಕು, ಇಲ್ಲಾಂದರೆ ಓವರ್ ಕುಕ್ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಈ ರೀತಿ ನೋಡ್ಕೋಬೇಕು. ನೋಡಿ, ಇದು ಕುದೀತಾ ಇದೆ. ನೋಡಿ, ಇದು ಕಂಪ್ಲೀಟು ಕುದ್ದಾಯಿತು. ಇದನ್ನು ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಸೂಪರ್ ಆಗಿರುತ್ತೆ. ಲಿಟ್ರಲಿ ನಿಮಗೆ ಇಷ್ಟ ಆಗುತ್ತೆ ರೆಸಿಪಿ. ಚಪಾತಿ, ರೊಟ್ಟಿ, ಆಮೇಲೆ ಅನ್ನ ಜೊತೆ ಮಿಕ್ಸ್ ಮಾಡಿಕೊಂಡು ನೀವು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ, ಬೇಗ ಆಗುವಂತಹ ರೆಸಿಪಿ ಇದು, ಬಟಾಣಿ ಕರಿ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ನೋಡಿ, ಊಟದ ಜೊತೆಗೆ ನೀವು ಈ ರೀತಿ ಮಾಡ್ಕೊಂಡು ತಿಂದರೆ ಬಹಳ ಇಷ್ಟಪಡ್ತೀರಾ ನೀವು. ಸೊ ನಾವು ಮಾಡಿಟ್ಟಿರುವಂತಹ ಬಟಾಣಿ ಕರಿ ಅಥವಾ ಬಟಾಣಿ ಪಲ್ಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಮ್ಮ ಚಾನಲ್ನ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಾದಂದರೆ ನಮಗೆ ಕಾಮೆಂಟ್ ಮುಖಾಂತರ ನೀವು ಹೇಳಿ, ನಾವು ಅದನ್ನು ಮಾಡಿ ತೋರಿಸ್ತೀವಿ. ಸೊ ನಮ್ಮನ್ನು ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಫ್ರೆಂಡ್ಸ್.